ಆಕಾಶವಾಣಿ ಹೊಸಪೇಟೆ. ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿ ಅನುಭವಗಳ ಬಗ್ಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಪಿಂಜಾರ್ ಹೆಗ್ಡಾಳ್ ಗ್ರಾಮದ ಶ್ರೀ ಅಸುಳ್ಳಿ ದೊಡ್ಡಬಸಪ್ಪ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪಿಂಜಾರ್ ಹೆಗ್ಡಾಳ್ ಗ್ರಾಮದ ರೈತರಾಗಿರ್ತಕ್ಕಂಥ ಅಸುಳ್ಳಿ ದೊಡ್ಡ ಬಸವರಾಜ್ ಅವರು. ನಮಸ್ಕಾರ ಬಸವರಾಜಪ್ಪ. ಅಸುಳ್ಳಿ ಅಂದ್ರೆ ಅದೇ ಒಂದು ಅಡ್ರೆಸ್ ಬಂದ್ಬಿಟ್ರೆ ಅಡ್ಡ ಹೆಸರು, ಅದು ಊರ ಹೆಸರ, ದೇವ್ರ ಹೆಸರ, ವ್ಯಕ್ತಿ ಹೆಸರ, ಅದು ಅದೇನ ಅನ್ಕೊಂತ ಬಂದ್ಬಿಟ್ರ ಅಸುಳಿ ಅಂತ ಬಂದ್ಬಿಟ್ರೆ. ಅಥವಾ ಏನಾದ್ರು ಸಾಂಸ್ಕೃತಿಕವಾಗಿ ಏನಾದ್ರು ಇತ್ತ, ಹೇಗೆ ಯಜಮಾನರಿಗೆ ಗೊತ್ತದ, ನಿಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಏನು ನೀವು ತಲೆ ಕೆಡಿಸ್ಕೊಂಡಿಲ್ಲ, ಯಾಕೆ ಬಂತು ಹೇಗೆ ಅಂತ. ಈಗ ನಿಮ್ಮನ್ನ ಯಾರಾದ್ರೂ ಗುರ್ತಿಸಿದ್ರೆ ಅಸುಳ್ಳಿಯರು ಅಂತಾರ? ಅಸುಳ್ಯಾರ ಅಂತ ಒಂದು 7 ಮನೆ ಅದಾವ ಅಷ್ಟೇ ಅಸುಳ್ಯಾರ ಅಂತ. ಏನೇನ್ ಬೆಳಿತೀರಿ ಬಸಪ್ಪರ ನೀವು? ರೇಷ್ಮೆ, ಮಲ್ಲಿಗೆ. ರೇಷ್ಮೆ, ಮಲ್ಲಿಗೆ. ಮೊದಲ ಮೆಕ್ಕೆಜೋಳ ಕಡ್ಲೆ ಹಾಕಿದ್ದೆ, ಅವೇನು ಸರಿಯಾದ ರೀತಿ ಬರ್ಲಿಲ್ಲ. ಈಗ ಇವೆಲ್ಲ ಬಂತು, ಮಲ್ಲಿಗೆ ಬಂದದ್ದು ಶಿವಮೂರ್ತಿ ಅಂತಿದ್ರು, ಅವ್ರ ಕಡೆ ಇದ್ ಮಾಡಿ ನೀರ್ ಬರ್ಕೊಟ್ಟು ನಮ್ಮನ್ನ ಬದುಕಿಸಿದ್ವಿ. ಅದ್ರಲ್ಲಿದ್ದ ನಾಲ್ಕು ಬಂದ್ವಿ. ಆಮೇಲೆ ರೇಷ್ಮೆಗೆ ಹೋಗ್ಬೇಕಂದ್ರೆ ಒಂದು ಹೆಚ್ಚಿದ ಹೊಲ ಸಿಕ್ತು, ಹೊಲ ಗುತ್ತಿಗೆ, ಆ ಒಂದು ಗುತ್ತಿಗೆ ರೇಷ್ಮೆ ಹಚ್ಚಿದ್ವಿ. ತಂದೆಯವ್ರ ಕಾಲಕ್ಕೆಲ್ಲ ಹೇಗಿತ್ತು ಕೃಷಿ? ಅವ್ರದ್ದು ಏನಿಲ್ಲ, ಅಷ್ಟ ಉಣ್ಣೋದು ತಿನ್ನೋದಕ್ಕೆ ಅದಕ್ಕೆ ಸೇರಿ ಏನು ನಾಲ್ಕೇನು ಬಂದಿಲ್ಲ. ಇನ್ನೊಬ್ರು ಬದುಕು ಮಾಡಲೇ ಅಪಜಿತ್ ನಾವು ಕೂಡ ಮಾಡಿದಾರ. ಈಗ ನೀವು ಮೇಲಕ್ ಬಂದಿದ್ದೀರಿ, ನಿಮ್ ತಂದೆಯವ್ರು ಮಾಡಿದಾಗ ಏನ್ ಮೇಲಕ್ ಬಂದಿಲ್ಲ ಅಂದ್ರೆ ಒಂದು ತಲೆಮಾರು ನಿಮ್ಮನ್ನು ಬದುಕಿಸಿದೆಯಲ್ಲ. ಅಷ್ಟೇ ಮಂದಿ ಬಾಡಿಗೆ ಹೊಡೆದು ಅದು ಹೊಡೆದು ಇದು ಹೊಡೆದು ಬೆಳೆಸ್ಯಾರ. ಅವ್ರ ಸ್ವಂತ ಭೂಮಿ ದುಡ್ದು ಯಾವ್ದು ಮ್ಯಾಕ್ ಬಂದಿಲ್ಲ. ಒಂದು ಬೋರ್ ಹಾಕಿದ್ವಿ ನಮ್ಮ ಎಲ್ಲ ಈಗೇನ್ ಶಿವಮೂರ್ತಿ ಅಂತ ಮಲ್ಲಿಗೆ ಹಾಕಿಸಿದ್ರಲ್ಲ, ಅವ್ರ ನೀರು ಕೊಟ್ಟು ಅವರು ಬದುಕಿಸಿ ನಮ್ಗೆಲ್ಲ ಅವ್ರ ಹಾಕಿ. ಒಟ್ಟು ರೈತರು ಸ್ವಲ್ಪ ಆರ್ಥಿಕವಾಗಿ ಗಟ್ಟಿ ಆಗ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ. ಅವಾಗ್ಲಿಂದ ನೀವು ಮಲ್ಲಿಗೆ ಬಂದಿವಿ. ಮಲ್ಲಿಗೆ ಹಾಕು ಸ್ವಲ್ಪ ಉತ್ತಮ ಆಕತಿ. ನಾವು ಮತ್ತೆ 60-70 ಎಕರೆ ಗಟ್ಲೆ ಹಾಕಿನಿ ಹಂಗ ಅಂತ ಅವ್ರು ದುಡ್ದು ಮಾಡಿದ್ರು. ಅವ್ರದ್ದು ಮಲ್ಲಿಗೆ ಹಾಕಿದ್ಮೇಲೆ ಈಗ ಒಂದು 6 ವರ್ಷದಿಂದ ರೇಷ್ಮೆ ಹಾಕಿದ್ವಿ. ರೇಷ್ಮೆನು ಉತ್ತಮ ಮಂದಿ ಹೊಲ ಸಿಕ್ತು ಮಗ್ಲಾಗ. ಹೊಲ ಸಿಕ್ಕ ಮೇಲೆ ಅದನ್ನು ಮಾಡಿದ್ವಿ. ಅದು ಚೆನ್ನಾಗೈತೆ. ಅದು ಏನ್ ಖರ್ಚು? ರೇಷ್ಮೆ ಯಾವಾಗ್ಲಿಂದ ಶುರು ಮಾಡಿದ್ರಿ? 18ರಿಂದ ಮಾಡಿದ್ವಿ. ಈಗ ಮಲ್ಲಿಗೆ ಬೆಳೆಯೋದಕ್ಕೆ ಶಿವಮೂರ್ತಿ ಅವರು ಪ್ರೇರಣೆ, ರೇಷ್ಮೆ ಬೆಳೆಯೋದಕ್ಕೆ ಯಾರು ಪ್ರೇರಣೆ? ಏನಿಲ್ಲ, ಜನಗಳು ಒಬ್ರಿಗೊಬ್ರು ಹಾಕಿದ್ರಲ್ಲ. ಈಗ ಅದಕ್ಕೆ ಡಾಂಬರ್ ಸೆಟ್ರ್ ಅಂತ ಇರ್ತಾರ, ಅದಕ್ಕೆ ರೇಷ್ಮೆ ಸಂಬಂಧಪಟ್ಟಂಗ ಡಾಂಬರ್ ಸೆಟ್ರ್ ಅಂತ ಇರ್ತಾರ. ಅದಕ್ಕೆ ಮ್ಯಾನೇಜರ್ ಇದ್ದಂಗ ಸರ್ಕಾರದಿಂದ ಒತ್ತಡಲಿಂದ ಆತ ಇರ್ತಾರ. ರೇಷ್ಮೆ ಇಲಾಖೆಯವರೇ ಬರ್ತಾರೆ. ರೇಷ್ಮೆ ಇಲಾಖೆ ಒಬ್ಬರು ಬರ್ತಾನ, ಅವ್ರ ಹೇಳ್ಕೊಡ್ತಾರೆ ರೇಷ್ಮೆ ಹಾಕ್ರಿ ಚೆನ್ನಾಗ್ ಆಕತಿ, ಬಾರಿ ಖರ್ಚು ಕಮ್ಮಿ, ಔಷಧ ಇಲ್ಲ ಏನಿಲ್ಲ ಅಂತ ನೋಡಂಬಿಡಂತ ಒಂದು 3 ವರ್ಷಕ್ಕೂ ಹಾಕಿ. ಸ್ವಂತ ಭೂಮಿಯಲ್ಲಿ ಹಾಕಿದ್ರ ನೀವು? ಇಲ್ಲ, ಗುತ್ತಿಗೆ ಹೊಲದಲ್ಲೇ ಹಾಕಿವಿ ನಾವು. ನಿಮ್ಗೆ ಸ್ವಂತ ಭೂಮಿ ಇರೋದೆಷ್ಟು? 2 ಎಕರೆ ಐತಿ. ಒಬ್ಬೊಬ್ಬ 2 ಎಕರೆ. ಇವೆಲ್ಲ ನಮ್ಮ 3 ಅಂತ ಆಮೇಲೆ 6 ಎಕರೆ ಬರ್ತದೆ. 6 ಎಕರೆ 3 ಎಕರೆ ಅದನ್ನ ಮಾಡಿದ್ವಿ. 2 ಎಕರೆ ರೇಷ್ಮೆ ಮಾಡಿದ್ವಿ. ಇನ್ನೊಂದು 2 ಎಕರೆ ಮಕ್ಕಳ ಮಾಡಿದ್ವಿ. ಗುತ್ತಿಗೆ ಭೂಮಿ ಇಡ್ಲಿಕ್ಕೆ ಶುರು ಮಾಡಿದ್ವಿ. ಮಕ್ಕಳ ಅದೆಲ್ಲ ಮಲ್ಲಿಗೆಯಿಂದ ಆಗಿದ್ದು. ಮಲ್ಲಿಗೆ ಇದ್ದಲ್ಲೇ ಮ್ಯಾಕ್ ಬಂದಿವಲ್ಲ, ಬಂದ ಮೇಲೆ ಮತ್ತೆ ರೇಷ್ಮೆ ಹಾಕ ಜೋರ್ ನೋಡೋಣ ನೋಡೋಣ ಅಂತ ಮಾಡಿದ್ವಿ. ನಮ್ ಸ್ವಂತ ಹೊಲ್ದಾಗ ಗುಡ ಮಾಡಿ ರೇಷ್ಮೆ ಮನೆ ಬೇಕು, ರೇಷ್ಮೆ ಮನೆ ಬೇಕು.
ಅದಕ್ಕೆಲ್ಲ ಮತ್ತೆ ಗೌರ್ಮೆಂಟ್ ಸಬ್ಸಿಡಿ ಅವತ್ತು 360 ಎಷ್ಟು ಸೈಜ್ ಇದೆ ಅದು ರೇಷ್ಮೆ ಮನೆ? 57 ಉದ್ದ 21 ಅಡಿ ಆಗಲ್ಲ. ಅದು ರೇಷ್ಮೆ ಮನೆ ಇರೋದು ನಿಮ್ಮ ಸ್ವಂತ ಭೂಮಿ ಅಲ್ಲ, ಭೂಮಿಯಲ್ಲಿ ಗುತ್ತಿಗೆ ತಗೊಂಡಿರೋ ಭೂಮಿ ಅಲ್ಲ? ಇಲ್ಲ, ಸ್ವಂತ ಭೂಮಿಯಲ್ಲೇ ಐತೆ. ಅಲ್ಲೇ ಮಾಡ್ಕೊಂಡಿದ್ದಾರೆ, ಅಲ್ಲೇ ಮಾಡಿ ಎಲ್ಲ ಹತ್ತಿರದಲ್ಲಿ ಭೂಮಿ ಇರೋದ್ರಿಂದ. ಸೊ ಈಗ ರೇಷ್ಮೆ ಮಾಡೋದಕ್ಕೆ ರೇಷ್ಮೆ ಇಲಾಖೆಯ ಸಹಾಯಧನ ಪ್ರೋತ್ಸಾಹ ಬೇಕೇ ಬೇಕು, ಅದಿಲ್ಲದೆ ಮಾಡ್ಲಿಕ್ಕೆ ಆಗಲ್ಲ. ಏನೇನ್ ತಗೊಂಡ್ರಿ ನೀವು ಇಲಾಖೆಯಿಂದ? ಯಾವ ರೀತಿ ಸಹಾಯಧನಗಳನ್ನ ತಗೊಂಡ್ರಿ? ಗೌರ್ಮೆಂಟ್ ಸಬ್ಸಿಡಿ ಇದು ಗೋಡೆನೆ ಕೊಡ್ತಾನ್ರಿ. ಅವರು ಸೌಲಭ್ಯ ಏನ್ ಗೌರ್ಮೆಂಟ್ ಅದಕ್ಕೆ ಎಷ್ಟು ಖರ್ಚು ಬಂತು? ಅದಕ್ಕೆ ಎಷ್ಟು ಖರ್ಚು ಬರ್ತದೆ? ಸರ್ಕಾರ ಎಷ್ಟು ಸಹಾಯ ಮಾಡ್ತದೆ? ಅವತ್ ನಾನು 18 ಕಟ್ಟಿದ್ವಿ, 5 ಲಕ್ಷ ರೂಪಾಯಿ ಮುಟ್ಟಿದ್ದೆ ಅವತ್ತು ಗೋಡನ್ಗೆ. 5 ಲಕ್ಷ ರೂಪಾಯಿ ಕಟ್ಟಿದ್ರೆ 360 ಗೌರ್ಮೆಂಟ್ ಕೊಡ. ಅಂದ್ರೆ ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಅದು ಬಂದಾಗ ತಗೋಬೇಕು. ನಮ್ಗೆ ಗೌರ್ಮೆಂಟ್ಗೆ ಅವಸರ ಕೊಡೋದಿಲ್ಲ, ಅವಸರ ಬರೋದಿಲ್ಲ. ಅದು ಮತ್ತೆ ತಕೊಂಡ್ಮೇಲೆ ಮತ್ತೆ ಅವಾಗ ನಾಟಿ ಆಗಿದ್ದು ಅರ್ಧ ಪೇಮೆಂಟ್ ಕೊಡ್ತಾರ. ಅವು ಎಕರೆಗೆ 25,000 ಹಂಗೆ ಕೊಡ್ತಾರ. ಗೊಬ್ಬರ ಕೊಡ್ತಾರೆ, ಎಲ್ಲ ಸೌಲಭ್ಯ ಅದಾವ, ಇಲ್ಲ ಅಂತಲ್ಲ. ಔಷಧ ಒಂದೇ ಇಲ್ಲ, ಅದಕ್ಕೆ ಏನು ಔಷಧ ಹಾಕಂಗಿಲ್ಲ, ಔಷಧ ಹೊಡೆಯಂಗಿಲ್ಲ, ಔಷಧಿ ಖರ್ಚು ಇಲ್ವೇ ಇಲ್ಲ, ಏನಿಲ್ಲ. ಗೊಬ್ಬರ ಹಾಕ್ಬೇಕು. ನೇರಳೆ ಚೆನ್ನಾಗಿ ಬರ್ಬೇಕು ಅಂದ್ರೆ ಈ ದಂತ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ, ಸಗಣಿ ಗೊಬ್ಬರ ಸಾಲ್ ಬಿಟ್ಟು. ಕೋಳಿ ಗೊಬ್ಬರ ಕೂಡ ಹಾಕ್ತಿವಿ ನಾವೇನದಿಲ್ಲ, ಸಾಲ್ ಮಾಡೋದು ಮುಚ್ಚಿಡ್ತೀವಿ. ರೇಷ್ಮೆ ಮನೆ ಅಂದ್ರೆ ಅದು ಒಂಥರ ICU ಇದ್ದಂಗೆ. ಶಿಶು ಮಕ್ಕಳಿಗೆ ಆರೈಕೆ ಮಾಡ್ಕೊಳಕ್ ಹೆಂಗಿರ್ತೋ ಹಾಗೆ ಅದಕ್ಕಿಂತ ಹೆಚ್ಚಿನ ಸೂಕ್ಷ್ಮವಾಗಿರ್ಬೇಕು. ಏನೇನ್ ನಿರ್ವಹಣೆ ಮಾಡ್ತೀರಿ? ಹೇಗಿರ್ತದೆ ಅದ ಒಳಗಡೆ ಹೋದ್ರೆ ಅವುಗಳಿಗೆ ತೊಂದರೆ ಆಗ್ಲಾರ್ದಂಗೆ? ಕಿಟಕಿ ಒಂದು 35ರಿಂದ 40-42 ಕಿಟಕಿ ಅದಾವ. ಅದಕ್ಕೆ ಕಿಟಕಿಗಳು ಅದು ಗಾಳಿ ಅದನ್ನ ತೆಗೆದು ಬಿಟ್ರಂತ AC ಬಂದ. ಕಿಟಕಿ ಮಾಡಿರೋದಿಲ್ಲ, ಮುಚ್ಚಾವ, ಓಪನ್ ಆಗಬಿಟ್ರಿ, ಗಾಳಿ ಆಡ್ತಾನೆ ಇರ್ತದೆ. ಗಾಳಿ ಆಡ್ದಂಗ ಅದು ಈ ಗಾಳಿ ಬಂದ್ರೆ ಈ ರೋಗಗಳು ಹೋಗ್ತಿರ್ತಾರೆ ಅಲ್ಲಿ. ಯಾವ ದಿಕ್ಕಿಗೆ? ಉತ್ತರ ದಕ್ಷಿಣನ ಪೂರ್ವ ದಕ್ಷಿಣ ಕಟ್ಟಿವಿ ಕೂಡ. ಅಲ್ಲಿ ಅಕಸ್ಮಾತ್ ಒಬ್ರು ಪೂರ್ವ ಪಶ್ಚಿಮಕ್ಕೆ ಕಟ್ತಾರ, ಅವ್ರು ಇಷ್ಟ ಬಂದಂಗ ಅವ್ರು ಕಟ್ಟಿ ಅಂತಾರ. ನಾವು ಉತ್ತರ ದಕ್ಷಿಣಕ್ಕೆ ಕಟ್ಟಿವ. ಆದ್ರೆ ಮತ್ತೆ ಎಲ್ಲ ಚೆನ್ನಾಗೈತೆ ನಮ್ಗೆ. ಹೊಲದಲ್ಲಿ ಇಟಿ ಪೈಸೆ ನಮ್ಗೆ ಏನ್ ತೊಂದ್ರೆ ಆಗಿಲ್ಲ, ಅದು ಹಾಕಿದಾಗಿತ್ತು. ಈಗ ನೀವು ಹೇಳ್ತಾ ಇದ್ದೀರಿ ರೇಷ್ಮೆ ಅನ್ನೋದು ಆರ್ಥಿಕವಾಗಿ ಲಾಭದಾಯಕ. ಒಬ್ಬ ಸಾಮಾನ್ಯ ರೈತನು ತನ್ನ ಜೀವನ ಸುಧಾರಣೆಗೆ ಈ ಕೃಷಿಯನ್ನ ಮಾಡಬಹುದು, ರೇಷ್ಮೆ ಕೃಷಿಯನ್ನ ಮಾಡಬಹುದು. ಆಳಿನ ಕೂಡ ಖರ್ಚಿಲ್ಲ. ಮಲ್ಲಿಗೆ ಅಂದ್ರೆ ಆಳಿನ ಖರ್ಚು ಭಾರಿ ಖರ್ಚು. ಇದರಲ್ಲಿ ಗಂಡೆ ಇದ್ರು 2 ಹಿಡ್ಕೊಂಡ್ರೆ 4ನೇ ಜ್ವರ ಪಾಸ್ ಆದ್ರೆ 4 ಹಿಡ್ಕೊಂಡ್ರೆ ಭಾಗ್ಯ. ಇಬ್ರು 1 ಎಕರೆ ಕೃಷಿ ಮಾಡ್ಬೋದಾ? 2 ಎಕರೆ ಮಾಡ್ಬೋದಾ? 2 ಎಕರೆ ಮಾಡ್ಬೋದು. 2 ಎಕರೆ ಮಾಡ್ಬೋದು, ಇಬ್ಬರೇ ಸಾಕು. ಇಬ್ರು ಫಸ್ಟ್ ಇದ್ರೆ ಸಾಕು. 4ನೇ ಜ್ವರ ಪಾಸ್ ಆದಾಗ 4 ಮಂದಿ ಬೇಕು ಅಷ್ಟೇ. ಅಂದ್ರೆ 6 ದಿನ ಬೇಕಷ್ಟೇ, ಆಮೇಲೆ ಬೇಕಲ್ಲ. ಅಂದ್ರೆ ಒಂದು ಸಾಮಾನ್ಯ ಕುಟುಂಬ ರೇಷ್ಮೆ ಕೃಷಿಯನ್ನು ಅವಲಂಬಿಸಿದ್ರೆ ಏನ್ ಸಮಸ್ಯೆ ಇಲ್ಲ. ಸಮಸ್ಯೆ ಏನಿಲ್ಲ. ಈಗ ಕೆಲವು ಕೃಷಿ ಒಳಗಡೆಗೆ ಆಳುಗಳು ಸಿಗ್ತಾ ಇಲ್ಲ, ಇವತ್ತು ಔಷಧಿ ಸಿಂಪಡಿಸೋರಿಲ್ಲ, ಗೊಬ್ಬರ ಹಾಕೋದು ಸಮಸ್ಯೆ, ಹೀಗೆಲ್ಲ ಸಮಸ್ಯೆಗಳು ಇರ್ತವೆ. ಏನು ರೇಷ್ಮೆದಂತ ಏನಿಲ್ಲ. ಮೊದ್ಲ ಬಂಡವಾಳ ಹಾಕಿದ್ರೆ ದೊಡ್ಡ ಖರ್ಚು, ಗೂಡನ್ ಕಟ್ಟೋದು ಮೊದ್ಲ ಅದು ಒಂದೇ ದೊಡ್ಡ ಖರ್ಚು. ಆಮೇಲೆ ಗೌರ್ಮೆಂಟ್ ಬಂದಾಗ ಕೊಡ್ತಾ ಇತ್ತಿಲ್ಲ ಅಂತ ಅಲ್ಲ. ಮತ್ತೆ ಈಗೆಲ್ಲ ಸ್ವಲ್ಪ ಹೆಚ್ಚಿನ ಮಾಡಿದಾಗ ಈಗ 4,05,000 ಮಾಡ್ಯಾರ ನಮ್ಗೆ ಎಷ್ಟಿಗೆ. ಜನರಲ್ಲಿ 3 ಚಿಲ್ಲರೆ ಮಾಡ್ಯಾರ. ಅವೆಲ್ಲ ಈಗೆಲ್ಲ ಅದಾವ. ಈಗ 8 ಲಕ್ಷ ರೂಪಾಯಿ 10 ಲಕ್ಷ ರೂಪಾಯಿ ಕೊಡೋಣಕತ್ತಿ ಕಟ್ಟಕ್. 10 ಲಕ್ಷ ರೂಪಾಯಿ ಒಳಗೆ ಯಾವ್ದು ಆಗೋದಿಲ್ಲ. ನಾವು 18ರಾಗ ಅಲ್ಲಿದ್ದ ಚಾಲು ಮಾಡಿವಿ. 18ರಾಗ ನೋಡಿ, ನೀವು ಒಂದು ಕಾಲದವರೆಗೂ ಪಾರಂಪರಿಕ ಕೃಷಿಗಳನ್ನು ಮಾಡ್ಕೊಂಡು ಬಂದಿರೋರು. ಅಂದ್ರೆ ಈ ರೇಷ್ಮೆ ಕೃಷಿ ಮಾಡ್ಬೇಕಂದಾಗೆ ನಮ್ಗೊಂದು ತಿಳುವಳಿಕೆ ಬೇಕು, ತರಬೇತಿ ಬೇಕು ಅಂತ ಅನ್ಸ್ತಾ ನಿಮ್ಗೆ? ಅವಾಗ ಏನಾದ್ರು ನಮ್ಗೆ ಅನುಭವ ಬೇಕು, ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಬೇಕು. ಈಗ ರೇಷ್ಮೆ ಹಾಕಿರ್ತಾರ, ಅವ್ರ ಹೊಲ್ದಾಗ ಹಾಕಿವಿ, ಹೆಂಗ್ ಮಾಡಿದ್ರಿ ಹೆಂಗಿಲ್ಲ ಅಂತ ಅವ್ರು ತಿಳ್ಕೊಂಡ ಇನ್ನೊಂದ್ ಮಟ್ಟ ಇದನ್ನ ಮಾಡ್ಕೊಂಡು ನಾವು ಮುಂದುವರ್ಸಿ ಸಣ್ಣದೊಂದು ಟ್ಯಾಕ್ರಿ ಮಾಡಿವಿ. ಅದಕ್ಕೆ ಏನ್ ಸಂಬಂಧಪಟ್ಟ 2 ಲೆಕ್ಕ ಹಚ್ಚಿಬಿಟ್ಟಿವಿ. ಅದಕ್ಕೆ ಬೇಕಂದಾಗ ಒಂದು ಟಿಲ್ಲರ್ ಹೊಡೆಯೋದು, ಕುಂಟೆ ಹಾಕೋದು ಮಾಡ್ತೀವಿ. ಸಾಲ್ ಬಿಡೋದು, ಗೊಬ್ಬರ ತುಂಬೋದು, ಮುಚ್ಚೋದು, ಮತ್ತೆ ಕಟಾವ್ ಮಾಡತಾನೆ 2 ತಿಂಗಳಿಗೊಂದು ಕಟಾವ್ ಅದು. 2 ತಿಂಗಳ ಮೇಲೆ ಕಟಾವ್ ಮಾಡಿದ್ವಿ. ಸೊಪ್ಪು ಕಟಾವ್ ಆಗ್ತದೆ. ಮತ್ತೆ ಆಮೇಲೆ ಗಲೀಜು ಪಲೀಜಿದ್ರೆ ಮತ್ತೆ ಅವು ಕಟ್ ಮಾಡಿ ಮತ್ತೆ ಸೊಪ್ಪು ಬೆಳಕ್ ಬಿಟ್ಬಿಡ್ತೀವಿ, ಮತ್ತೆ ಗೊಬ್ಬರ ಹಾಕಿ. ಅದೇ ಸರ್ಕಾರಿ ಗೊಬ್ಬರ ಕೂಡ ಬಹಳ ಏನಿಲ್ಲ, ಎಕರೆಗೆ 1 ಚೀಲ ಹಾಕಿದ್ರೆ ಸಾಕು. ಈ ದಂತ ಕೊಟ್ಟಿಗೆನ ವರ್ಷಕ್ಕೊಮ್ಮೆ ಏರತ್ತಿರ್ಬೇಕು, ಅದನ್ನ ಏರ್ಬೋದು, ಕೋಳಿ ಗೊಬ್ಬರನ ಏರ್ಬೋದು. ಈಗ ನೋಡಿ, ರೇಷ್ಮೆ ಹಿಪ್ಪನೇರಳೆ ಬೆಳೆಯೋದಕ್ಕೆ ದನದ ಕೊಟ್ಟಿಗೆ ಬೇಕೇ ಬೇಕು, ಕಂಪಲ್ಸರಿ. ನೀವು ದನಕರುಗಳು ಇದಾವ? ಇಲ್ಲ, ದನಕೊಂಡು ನಮ್ಮ ಬಾಳ 1 4 ಇರ್ತಾವ. ಅವು ಏನಾಗೋದಲ್ಲ, ಬೇರೆ ಕಡೆ ತಗೊಂಡ್ಬರ್ತೀವಿ ನಾವು. ಖರೀದಿ ಮಾಡಿ ನಮ್ಮ ಕಮ್ಮಿ ಮಗಳ ಫಾರಂ ಐತೆ, ಅಲ್ಲಿ ತಗಂತೀವಿ. ದಂತ ತಾಂತೀವಿ ಊರಾಗ. ಮತ್ತೆ ಅವು ಟನ್ ಲೆಕ್ಕ 1200 ಟನ್, 1500 ಟನ್, ಈ ವರ್ಷ 2000 ಟನ್ ಕೋಳಿ ಗೊಬ್ಬರ ಅಂತ ತಾಂತೀವಿ. ಊರಾಗ 3000-4000 ರೂಪಾಯಿ ಟ್ರಿಪ್ ಸಗಣಿ ಗೊಬ್ಬರ ಸಿಗ್ಬೇಕು. ರೇಷ್ಮೆ ಹುಳ ಎಲ್ಲಿಂದ ತರ್ತೀರಿ?
ಈಗ ನಾನಂತರ ಇಲ್ಲಿ ಮಗ್ಲ ಕೇಸರ ಮಂಡಿ ಇತ್ತು, ಕೇಸರ ಮಂಡಿ ಅಲ್ಲಿ ಬಿಟ್ಬಿಟ್ಟಿವಿ ಏನಂತ 1 ವರ್ಷ ಮಾಡಿದ್ವಿ. ಈಗ ಕಿರಣಿಗೇರಿ ಅಂತ ಬರ್ತಾವ, ಕಿರಣಿಗೇರಿ ಅಂತ ಎಲ್ಲಿ ಇಲ್ಲಿ ಬೆಂಗಳೂರು ಮಗ್ಲ ಯಾಕಡೆ ಐತೆ ಅಲ್ಲಿಂದ ಅವರೇ ತಂದು ಅವ್ರ ತಂದು ಇಳಿಸಿ 5,600 ರೂಪಾಯಿ ಒಂದು 100 ಮಟ್ಟಿಗೆ ಅವ್ರ ತಂದು ಈಗ ಇಳಿಸಿ ಹೋಗಾರ. ನೀವು ಮೊಟ್ಟೆ ತರ್ತೀರಾ ಅಥವಾ ಹುಳನ ತಂದು ಇಳಿಸಿ ಹೋಗಾರ. ಓಹೋ, ಹುಳ ಇಳಿಸಿ ಯಾವ ಹಂತದಲ್ಲಿ ತರ್ತಾರೆ ಅವರು? ಎಷ್ಟು ಜ್ವರ ಬಂದು? ದೊಡ್ಡ ಲಾರಿ ತರ್ತಾರ, ದೊಡ್ಡ ಟ್ರೈಗಳು ಬರ್ತಾವ. ಅದ್ರಾಗ ರಾತ್ರಿ ಬರ್ಬೋದು, ಮುಂಜಾನೆ ಬರ್ಬೋದು, ಅವ್ರು ಬಂದಾಗ ಇಳಿಸಿ ಹೋಗ್ಬೇಕು ನಾವು. ಪೇಮೆಂಟ್ ಆಗಿದ್ದೆಲ್ಲ ಕೊಟ್ಟು ಕಳಿಸ್ಬಿಡ್ಬೇಕು. ನೀವು ಮೊದ್ಲೇ ಅವ್ರಿಗೆ ಬೇಡಿಕೆ ಕೊಟ್ಟಿರ್ತೀರಿ? ಫೋನ್ ನಂಬರ್ ಇರ್ತಾವ್ರಿ, ಫೋನ್ ನಂಬರ್ ಹೇಳ್ತೀವಿ. 1 ತಿಂಗಳು ಅಡ್ವಾನ್ಸ್ ಹೇಳ್ಬೇಕು ಅವ್ರಿಗೆ, ನಮ್ಗೆ ಇಷ್ಟು ಮಟ್ಟಿ ಬೇಕು, ಇಷ್ಟು ಇದಿಲ್ಲ ಅಂತ. 200 ಮಟ್ಟಿ, 250, 1 2 ಎಕರೆ ಐತೆ ಅಂದ್ರೆ 250 ಮಟ್ಟಿ ಹೇಳ್ತೀವಿ. 250 ಮಟ್ಟಿ ಹೇಳಿದ್ರೆ ಅದು ಕರೆಕ್ಟ್ 2.5-3 ಕ್ವಿಂಟಲ್ 3.5 ಕ್ವಿಂಟಲ್ ಬೆಳಿತೀವಿ. ಒಂದ್ಸಲ ಇಳುವರಿ ಹುಳು ಸಂಖ್ಯೆ ಹೆಚ್ಚಿಗೆ ಕೊಟ್ಬಿಟ್ರಿ 200 ಹುಳುಗಳು ಇರ್ತವೆ ಒಂದು ಮಟ್ಟಿಗೆ. ಒಂದು ಮಟ್ಟಿ ಅಂದ್ರೆ 400 ಚಿಲ್ಲರೆ ಮಟ್ಟಿ ಹುಳ ಬರ್ತದೆ, ಹುಳ ಇರ್ತದೆ. 400 ಚಿಲ್ಲರೆ ಹುಳ ಒಂದು ಮಟ್ಟಿಗೆ. ಅದರಂತೆ ಈಗ ಅದಕ್ಕೆ ಈಗ 200-250 ಮಟ್ಟಿ ಆದ್ರೂ ಕೂಡ ಅದು ಈಗ ಈಗ ನೀವು ಎಷ್ಟು ಎಕರೆಯಲ್ಲಿ ಬೆಳಿತಿದ್ರಿ ರೇಷ್ಮೆ? 4 ಎಕರೆ. 4 ಎಕರೆಗೆ ಎಷ್ಟು ಹುಳುಗಳು ಬೇಕಾಗ್ತದೆ? ಈಗ ಎಷ್ಟು 200-250 ಮಟ್ಟಿ ಮಾಡ್ತೀವಿ. 250 ಮಟ್ಟಿ ಅಂದ್ರೆ ಈಗ ಒಂದು ಮಟ್ಟಿಗೆ 400 ಚಿಲ್ಲರೆ 300 ಚಿಲ್ಲರೆ ಕೊಡ್ತಾರೆ ಹುಳು ಸಂಖ್ಯೆ. ಅದ್ರ ಲೆಕ್ಕ ಹಾಕಿಬಿಟ್ರೆ ಅದ್ರ ಲೆಕ್ಕ ಸಿಗ್ತದೆ. 1200 2,000 ಸಲಿಗೆ ಆಗ್ಬೋದು. ಅದು ಎಷ್ಟನೇ ಜ್ವರದಲ್ಲಿ ತಂದು ಕೊಡ್ತಾರೆ ಅವರು? ಅವರು 2ನೇ ಜ್ವರ ಪಾಸ್ ಆಗಕ್ಕ ಅಂದ್ರೆ ತಂದ್ಬಿಡ್ತಾರೆ. 4 ಜ್ವರ ಪಾಸ್ ಹಾಕೋದು 2ನೇ ಜ್ವರ ಕೊಡ್ತಾವ. ನಾವ್ 2 ಜ್ವರ ಪಾಸ್ ಮಾಡ್ಕೊಂಡು ಅದು 4ನೇ ಜ್ವರ ಅದ ನಾವು 2ನೇ ಜ್ವರ ತಂದು ಕೊಟ್ಟು ಬಿಡ್ತಾರೆ. ಫಸ್ಟ್ ಒಂದು ಅವರೆಲ್ಲ ಇದು ಮಾಡಿರ್ತಾರೆ, 2ನೇ ಜ್ವರಕ್ಕೆ ಇಲ್ಲಿ ಬಂದ್ಬಿಡ್ತಾವ. ಸೊ ಅವಾಗ ನೀವು ಇಲ್ಲಿಂದ ಇಪ್ಪನೇರಳೆ ರೆಡಿ ಇರ್ತದೆ, ರೆಡಿ ಮಾಡಿ ತೊಳೆದು ಗಿಳಿದು ಕೈದು ಒಂದು 7 ಸಲ ತೊಳೆದಿರ್ಬೇಕಾದ್ರೆ ಅದು ಮೆಡಿಸಿನ್ ಇರ್ತದೆ, ಅದಕ್ಕೆ ಸಂಬಂಧಪಟ್ಟಾಗ ಡಕ್ಕಲ್ ಅಸ್ತ್ರ ಅಂತವೆಲ್ಲ ಇರ್ತಾವ. ಅದನ್ನೆಲ್ಲ ಗೋಡನ್ ಪ್ರೆಷರ್ ಪಂಪ್ ಇಲ್ಲಿಂದ ಬರ್ತೈತಿ. ಪ್ರೆಷರ್ ಪಂಪ್ ಎಲ್ಲ ಕ್ಲೀನ್ ಆಗಿ ತೊಳಿಬೇಕು. ಅದು ನಾಳೆ ಬರ್ತದೆ ಅಂತ ಅವ್ರು ಹೇಳ್ತಾರೆ, ಇಂಥ ದಿನ ಬರ್ತಾವ. ಅವ್ರು ಚಾಕಿ ಮಾಡೋದು 7 ದಿನ ಬೇಕಾಗುತ್ತೆ. ಹುಳ ಸಣ್ಣ ಮರಿ ಮರಿ ಆಗಕ್ಕ ಇರ್ತಾವೆ. ಆ ಮರಿ ಆಗಕ್ಕಾರ ಅದನ್ನ 7 ದಿನದಾಗ ಬರ್ತಾವ ಅನ್ನಕ್ಕೆ ನಾಳೆ ಬರ್ತಾವ ಕನ್ಫರ್ಮ್ ಆಗ್ಬಿಡ್ತೈತೆ. ಈಗ ಸುಣ್ಣಗಿನ್ನ ಉಗ್ಗಿ ಗಡ್ಡೆ ಗಿಡ್ಡೆ ಮಾಡಿ ರೆಡಿ ಮಾಡಿರ್ತೀವಿ. ರೇಷ್ಮೆ ಹುಳುಗಳಿಗೆ ಏನ್ ಸಮಸ್ಯೆಗಳನ್ನ ನೋಡಿದ್ರಿ? ಏನ್ ಸಮಸ್ಯೆ ಆಗ್ಬೋದು ಮುಂದೆ ಬರ್ತಾ ಇದ್ದಾಗ? ಏನಾದ್ರು ಸಮಸ್ಯೆಗಳು ಕಂಡು ಬಂದಿದ್ವಾ? ಹೇಗೆ? ಒಂದೊಂದ್ ಡೇಟ್ ಏನ್ ಮಾಡ್ತಾರೆ, ಹಿಂಗ್ ಮಾಡಿ ಮುಚ್ಕೊಂಡೈತಿ. ಹಿಂಗ್ ಮಾಡಿ ಮುಚ್ಕೊಂಡಾಗ ಒಂದ್ ಆಲ್ ರೋಗ ಟಚ್ ಆಗ್ಬೋದು. ತೋದ್ ಸೊಪ್ಪು ತಿಂದ್ರೆ ಆಲ್ ರೋಗ ಬರ್ತೈತಿ. ಸೊಪ್ಪುಗಳು ಹಾಲ್ ರೋಗ ಅಂತಾರ, ಅದೊಂದು ರೋಗ. ಏನಾಗ್ತದೆ ಅದಕ್ಕೆ? ತೋದ್ ಸೊಪ್ಪು ತಿಂದ್ರೆ ಆಮೇಲೆ ಸರಿಯಾದ ರೀತಿ ಗೂಡ್ ಕಟ್ಟಲ್ಲ. ಲಾಸ್ಟ್ ಸಮಸ್ಯೆ ಗೊತ್ತಾಗತ್ತೆ. ಈಗ ನಮ್ಮ ಮಧ್ಯೆ ಮೇಲ್ ಬಿಡ್ತಾವ. ಒಂದ್ ನಡುಕ್ ಏನಾರು ಇದಾತಂದ್ರ ಅವಾಗ ಸರಿಯಾದ ರೀತಿ ಇದಾಗೋದು. ಕರೆಕ್ಟ್ ಆಗಿ ಅದು ಜ್ವರ ಪಾಸ್ ಮಾಡಿಸ್ಬೇಕು. ಅದು ಕೂಡ ಸೊಪ್ಪು ತೊಯ್ದಿರ್ಬಾರ್ದು, ಕರೆಕ್ಟ್ ಆಗಿ ಇರ್ಬೇಕು. ಅದು ಕೂಡ ಬ್ಯಾಸಿ ಟೈಮ್ ಒಬ್ಬೊಬ್ರು ತೋರಿಸಿ ಕೊಡ್ತಾರ ಸೊಕ್ಕಿ. ಈ ಮಳೆಗಾಲದಿಂದ ಒಳ್ಳೆ ಸೊಕ್ಕಿಲಿ ಇರ್ತಾರೆ ಸೊಪ್ಪು. ಈಗ ಕೊಟ್ರೆ ಏನ್ ತೊಂದ್ರೆ ಬರಲ್ಲ. ಅದು ತೋದ್ರಬಾರ್ದು. ಮಳೆ ಆಗ ಕೊಟ್ಟನಂದ್ರ ಮುಂದೆ ಗೂಡು ಕಟ್ಟ ಮುಂದೆ ಹಾಲ್ ರೋಗ ಟಚ್ ಆಗತ್ತೆ. ಆ ಟೈಮ್ನಾಗ ನೀವು ಯಾವ ರೀತಿ ಸೊಪ್ಪು ಕೊಡ್ಬೇಕು? ಈ ಮಾಮೂಲಿಯಾಗಿ ಇದ್ರೆ ಸಾಕು. ಇಬ್ಬನಿ ಸೊಪ್ಪು ಇದ್ರೆ ಇನ್ನೂ ಬೇಸ್. ಇಬ್ಬನಿ ಸೊಪ್ಪು ತೊಂದ್ರೆ ಬರಲ್ಲ. ಮಳೆ ಬಂತು ಹೋದ್ರೆ ಪಡಿ ಕೊಟ್ಬಿಟ್ರೆ ಏನಾಗಲ್ಲ, ಏನು ಸಮಸ್ಯೆ ಇರಲ್ಲ. ರೇಷ್ಮೆ ಬಾರಿ ಈ ಫೇಮಸ್ ಅಂದ್ರೆ ಅದು ಗೊತ್ತು. ಬಾರಿ ತಾಳೆ ಓಳು ಏನಿಲ್ಲ. ಗಂಡಿ ಐತಿ 4 ಮಂದಿ ಆರಾಮ. ಯಾರ್ಯಾರು ಕೆಲಸ ಮಾಡ್ತೀರಿ ನೀವು ರೇಷ್ಮೆ ಮನೆಯೊಳಗೆ? ಆಮೇಲೆ ನಮ್ಮ ಹೆಣ್ಮಕ್ಳು, ನಾವು, ನಮ್ಮ ಹುಡುಗರು, ನಾವು ತಮ್ಮಳಿ ಐತಿ ಅವರೆಲ್ಲ ಮಾಡ್ತೀವಿ. ಹಿಪ್ಪು ನೇರಳೆ ಎಲ್ಲಿ ತಗೊಂಡ್ಬಂದು ನೀವು ಫಸ್ಟ್ ಗೆ ಎಲ್ಲಿ ತಂದು ನಾಟಿ ಮಾಡ್ಕೊಳ್ತೀವಿ? ಅದು ಇದ್ರ ತನಕ ಒಂದು ಅಗ್ರಹಾರಲಿಂದ ಫಸ್ಟ್ ತರಿಸಿದ್ವಿ. ಇಲ್ಲೆಲ್ಲ ಹತ್ರದಲ್ಲಿ ನಿಮ್ಗೆ ಸಿಗಿ ಹಾಕಿ ಈಗ ಇಚ್ಚಿಚಿ ಮಾಡಕತ್ತಾರೆ, ಎಲ್ಲ ಅಲ್ಲಿ ಮಾಡಕತ್ತಾರೆ. ಫಸ್ಟ್ ಅಗ್ರಹಾರಲಿಂದ ತರಿಸಿದ್ವಿ ನಾವು. ಲಾಸ್ಟ್ ಬೋಂಡ್ರಿ ಅದು ನಮ್ಮ ಕರ್ನಾಟಕ. ಅದಂಗೆ ವರ್ಷ ಬರ್ತಾನೆ ಇರ್ತದೆ. ಅದು ವರ್ಷ ಆಗಿ ಒಂದು 20 ವರ್ಷ ಲೈಫ್ ಲ್ಯಾಂಡ್ ಅದು ಹಾಕಿಬಿಟ್ರೆ ಅದು ಗಿಡ ಕಟಾವ್ ಮಾಡಿ ಚಿಗುರ್ಬಾರ್ದು. ಗೊಬ್ಬರ ಹಾಕೋದ್ರೆ ನಾವು ಚಿಗುರ್ಬಾರ್ದು. ಅದು ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಅದು ಒಂದು ಸಲ ಹಾಕಿದ್ರೆ ಒಂದು 20 ವರ್ಷ 30 ವರ್ಷ ಬರ್ತದೆ. ನಮಗೆ ಬೇಡಾದಾಗ ತಕೋಬೇಕು ಅಷ್ಟೇ. 20 ವರ್ಷ ಅನ್ಕಾಡ್ರಿ. ಹಿಪ್ಪು ನೇರಳೆ ಗಿಡಕ್ಕೆ ಸಮಸ್ಯೆಗಳುಂಟಾ? ಎಲೆಗೆ ಮುಟ್ಟಗಂತದ್ ಬರ್ತೈತಿ. ಅದಕ್ಕೊಂದು ಇದು ಹೊಡಿಬೇಕಂದ್ರೆ ನಾವೇನು ಇವತ್ತಿಗೆ ಅಂತವೇನು ಉಪಾಯ ಮಾಡಿಲ್ಲ. ನಿಮ್ಗಂತ ಸಮಸ್ಯೆ ಕಂಡಿಲ್ಲ? ಎಲ್ಲಾರು ಮಾಡ್ತಾರೆ. ಹಿಂಗ್ ಬರ್ತದೆ ಕಂಟು ಬರ್ತದೆ. ಅದಕ್ಕೆ ಬಂದಾಗ ಯಾವ ಟಂಬರ್ ಸೆಟ್ ಹೇಳ್ತಾನೆ, ಇಂಥ ಔಷಧಿ ಹೊಡ್ರಿ, ಇಂಥದ್ದು ಇದು ಹೋಗತ್ತಂತ ಹೋಗ್ತಾವ. ಔಷಧಿ ಹೋಗ್ಕೊಂಡು ನಾವಂತೂ ಯೂಸ್ ಮಾಡಿಲ್ಲ. ನಾನು ಇವತ್ತಿಗೆ ಅಂತ ಮಾಡಿಲ್ಲ, ಯಾವ ಔಷಧಿನೂ ಹೊಡೆದಿಲ್ಲ. ಆ ಟಂಬರ್ ಸೆಟ್ ಏನ್ ಸಂಬಂಧಪಟ್ಟಂಗ ಇರ್ತದೆ ಅದನ್ನ ಹೇಳ್ತಾನಂತ ಬಂದು, ಇದರಿಂದ ಇಂಥ ಎಣ್ಣೆ ಹೊಡ್ರಿ ಹೋಗತ್ತಿ ಅಂದ್ರೆ ಕ್ಲೀನ್ ಹಾಕತ್ತಿ. ಅವ್ರ ಪ್ರಕಾರ ಎಲ್ಲ ಕ್ಲೀನ್ ಅಲ್ವಾ. ಅವರು ಎಲ್ಲ ಅಡ್ಡಾಡ್ಕೊಂತ ಇರ್ತಾರೆ. ಎಲ್ಲ ಹೊರಗಳು ಅಡ್ಡಾಡ್ತಾರೆ. ಅವರೆಲ್ಲ ಓಡಾಡ್ತಾರೆ. ಅವ್ರು 8 ದಿವಸಕ್ಕೆ 10 ದಿವಸಕ್ಕೆ ಆಗ ಪ್ರತಿ ಎಲ್ಲ ಹೊರಗಳು ಅಡ್ಡಾಡ್ತಾರೆ.
ಅವ್ರಿಗೆ ನೀವೇನಾದ್ರೂ ಚಾರ್ಜ್ ಕೊಡ್ಬೇಕಾ? ಏನಿಲ್ಲ. ಏನ್ ಕೊಡಲ್ಲ. ಬಟ್ ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ. ಮಾಡ್ತಾರೆ, ಎಲ್ಲ ವರ್ಗಗಳು ಮಾಡ್ತಾರೆ. ಅವ್ರಿಗೆ ಇದು ಗೌರ್ಮೆಂಟ್ ಕೊಡ್ತಾರೆ. ಮತ್ತೆ ಗೌರ್ಮೆಂಟ್ ಏನ್ ಸೌಲಭ್ಯ ಬೇಕು ಅದನ್ನ ಅವ್ರು ಮಾಡಿಸ್ಕೊಡ್ತಾರೆ. ನಮ್ಮೆಲ್ಲ ಖಾತೆ ಇಸ್ಕೊಂಡು ಆಧಾರ್ ಕಾರ್ಡ್. ಈಗ ನಿಮ್ಗೆ ರೇಷ್ಮೆ ಮನೆ ಮಾಡ್ಕೊಳ್ಳಕ್ಕೆ ರೇಷ್ಮೆ ಇಲಾಖೆಯಿಂದ ಸಹಾಯಧನ ಸಿಕ್ಕಿದೆ. ಮತ್ತೆ ಬೇರೆ ಯಾವ್ಯಾವ ಕಾರಣಕ್ಕೆ ಆ ಇಲಾಖೆಯ ಸಹಾಯ ಸಿಗ್ತದೆ ನಿಮ್ಗೆ? ಅದೇ ಅವ್ರ ರೇಷ್ಮೆಗೆ ಸಂಬಂಧಪಟ್ಟಂಗೆ ಒಂದೇ ಸಿಗ್ತದೆ, ಅದ್ರಲ್ಲಿ ಬೇರೆದು ಏನು ಬರಲ್ಲ. ಈಗ ಆಗಿ ನಾಟಿ ಮಾಡೋದು ಕೂಡ ಕೊಡ್ತಾರೆ, ಅವರೇ ಕೊಡ್ತಾರೆ, ಅದು ಕೊಡ್ತಾರೆ, ಅವ್ರು ಕೊಡಿಸ್ತಾರೆ ಎಲ್ಲ ಆ ಖಾತೆ ತಗೊಂಡು. ಅದು ಹೆಂಗೆ? ಅದು ಯಾವ ಲೆಕ್ಕದಲ್ಲಿ? ಇದೇ ಖಾತ್ರಿಗೆ ಸಂಬಂಧಪಟ್ಟ ನಮ್ಮಲ್ಲಿ ಡೈರೆಕ್ಟ್ ಆಗಿ ಎಲ್ಲ ದುಡ್ಡು ಹಾಕಕ್ ಬರುತ್ತೆ. ಈಗ 100 ಆಳು ಇರ್ತದೆ ಒಬ್ಬ ಮನುಷ್ಯನಿಗೆ, ಅದ್ರಲ್ಲಿ ಅದು ಹೆಂಗ್ ಬರುತ್ತೆ ಹಂಗಂಗೆ ಹಾಕಿ ಯಾಕ್ರಿಗೆ ಇಷ್ಟ ಹಂಗೆ ಹಾಕ್ತಾರೆ. 20 ಹಾಕೋದು, 25 ಹಾಕೋದು. ಈಗ ಹೆಚ್ಚುವರಿ ಮಂದಿ ಆದಂಗಲ್ಲ ಒಂದು ಅವ್ರು 3 ವರ್ಷ ಮಟ್ಟ ಕೊಡಾರಂತೆ. ಈಗೆಲ್ಲ 3 ವರ್ಷ ಇಲ್ಲ, 1 ವರ್ಷಕ್ಕೆ ಕ್ಲೋಸ್ ಅಂತ ಹೇಳ್ತಾರೆ. ಒಂದ್ ವರ್ಷಕ್ಕೆ ಎಷ್ಟು ಆಳು ಕೊಡ್ತೀವಿ? ಈಗ ನಮ್ಮ 100 ಆಳು ಕೊಡ್ತಾರೆ. ಒಂದು ವರ್ಷ 100 ಆಳು. ರೇಷ್ಮೆ ಇಲಾಖೆಗೆ ಸಪೋರ್ಟಿವ್ ಆಗಿನೇ ಉದ್ಯೋಗ ಖಾತ್ರಿ ಒಳಗೆ ತಗೊಳ್ತೀರಿ? ಖಾತೆ ಅಂದ್ರೆ ಅಗಿ ನಾಟಿ ಮಾಡಿದ್ದು ಅಂತ ಬಂದ ಅದನ್ನ ಮಾಡ್ತಾರೆ. ಅಗಿ ತರಿಸಿ ಕೊಟ್ಟದ್ದು ಅದನ್ನೆಲ್ಲ ಮತ್ತೆ ನಾವು ಮಾಡ್ಕೋಬೇಕು. ಅದು ಬಂದ ತಗೋಬೇಕು ಅಷ್ಟೇ. ನಾವು ಅದಕ್ಕೆಲ್ಲ ಏನ್ ದಾಖಲಾತಿ ಕೊಡ್ತೀರಿ ನೀವು? ಈ ಆಧಾರ್ ಕಾರ್ಡ್, ಐಡೆಂಟಿ ಕಾರ್ಡ್, ಎಷ್ಟು ಯಾವ್ದು ಅನ್ನೋದು ಒಂದು ಕ್ಯಾಶಿನ ಬಗ್ಗೆ. ಅವ್ರೇನ್ ಗಿಡದ ಫೋಟೋಗಳು ಅವೆಲ್ಲ ಎಲ್ಲ ಕೇಳ್ತಾರೆ? GPS ಮಾಡ್ತಾರೆ ಮೊದ್ಲ. ಅವ್ರು ಬಂದು GPS ಮಾಡ್ತಾರ. ಅವ್ರು ಮುಂದೆ ಇಟ್ಕೊಂಡ ಅವ್ರು ಇರ್ತಾರ, ಅವ್ರು ಫೋಟೋದಾಗ ಇರ್ತಾರ. ಒಂದ್ ರೀತಿಯಿಂದ ಈ ನರೇಗಾ ನಿಮ್ಗೆಲ್ಲ ಸಪೋರ್ಟಿವ್ ಆಗಿದೆ. ಎಲ್ಲ ಸಪೋರ್ಟ್, ಎಲ್ಲ ವರ್ಗಗಳು ಸಪೋರ್ಟ್ ಹೋಗ್ತಾರ. ಅವ್ರು ಎಷ್ಟು ಮಂದಿ ರೇಷ್ಮೆ ಎಲ್ರಿಗೂ ಅನುಕೂಲ ಆಗಿದೆ. ಎಲ್ಲರಿಗೂ ಅವ್ರ ಮಟ್ಟಿಗೆ ಮೈಸೂರಿಗೆ ಮಾಡಲ್ಲ, ಎಲ್ಲ ವರ್ಗಗಳು ಹೋಗ್ತಾರ. ಅಲ್ಲಿಗೆ ಹೋಗಿದ್ವಿ ಕಾಣಂಗಿಲ್ಲ, ಪ್ರತಿಯೊಂದು ವರ್ಗನು ಹೋಗ್ತಾರ. ಕರೆಕ್ಟ್ ಆಗಿ ಹೋಗ್ತಾರ. ಪ್ರತಿ ವರ್ಷ ನಿಮ್ಗೆ ಅದು ಹಣ ಬಂದ್ಬಿಡ್ತದೆ? ಪ್ರತಿಯೊಂದು ವರ್ಷ ಅಲ್ಲ, ಅದ ಟೈಮ್ ಹಳಬರಾದಂಗೆಲ್ಲ ಕೈ ಬಿಟ್ಬಿಡ್ತಾರ ಅವ್ರು. ಹೌದಾ? ಹಿಂದಿದ್ದ ನೋಡ್ಕೋಬೇಕ, ನಮ್ಮ ನೋಡ್ಕೊತಿದ್ರೆ. ಈಗ ಎಷ್ಟು ವರ್ಷ ತಗೊಂಡ್ರಿ ನೀವು ನರೇಗಾದಲ್ಲಿ? ನಮ್ಗೇನೊಂದು 3 ವರ್ಷ ಕೊಟ್ರ ಆಳು ಫಸ್ಟ್. ಈಗೆಲ್ಲ ಮತ್ತೆ ಎಲ್ಲ ಈಗ ನಮ್ಗೇನು ಬರಲ್ಲ. ಈಗ ನರೇಗಾದಲ್ಲಿ ಏನು ಬರಲ್ಲ? ಅವು ಗುಡನಿಗೆ ಮಾಡಿದ್ರು, ಆಗೀಗ ಮಾಡಿದ್ರೆ ಅದೇ ಮುಗಿತಾವು ಅಲ್ಲಿಗ. ಸೊ ಒಂದು ರೇಷ್ಮೆ ಮನೆಗೆ ಸಹಾಯಧನ ತಗೊಂಡಿದ್ರಿ, ಜೊತೆಗೆ ಗಿಡಗಳಿಗೆ ಸಂಬಂಧಪಟ್ಟ ಹಾಗೆ ಉದ್ಯೋಗ ಖಾತ್ರಿ ಒಳಗೆ ಸಹಾಯಧನ ಬರ್ತದೆ. ಮತ್ತೆ ಬೇರೆ ಯಾವ ರೀತಿಯಿಂದ ಸಹಾಯಧನ ಸಿಗುತ್ತೆ? ಗೊಬ್ಬರದೊಂದು ಕೊಡ್ತಾರ. ಗೊಬ್ಬರ ಸುಲಿಗೆ ಫಸ್ಟ್ ವರ್ಷ ಏನ್ ಮಾಡಿದ್ರೆ ಫಸ್ಟ್ ವರ್ಷ ಕೊಡ್ತಾರ. ಗೊಬ್ಬರ ಎಷ್ಟು ಬೇಕೋ ಅಷ್ಟು ಹಣ ಕೊಡ್ತಾರ ಅವರು? ಇಲ್ಲ, ಅದು ಅಷ್ಟು ಬರಲ್ಲ. ಅದಕ್ಕೆ ಏನ್ ಬರ್ಬೇಕ, 6,000, 10,000, 5,000 ಅನ್ನೋದು ಹಂಗ ಕೊಡ್ತಾರ. ಅದು ಒಂದೆರಡು ಪಟ್ಟಿ ಮುಗಿತದ, ನಮ್ಗೆಲ್ಲ ನೆಕ್ಸ್ಟ್ ಬರೋದಿಲ್ಲ ಅವಾಗ. ನಿಮ್ಮನ್ನ ಪ್ರೋತ್ಸಾಹ ಮಾಡಕ ಈಗ ಹಿಂದಗಡೆ ಇರ್ತಾರಲ್ಲ ಅವ್ರಿಗೆ ಕೊಡ್ಬೇಕಲ್ಲ. ಮತ್ತೆ ಈಗ ಬರೀ ನಮ್ಮನ್ನ ನೋಡ್ಕೊಂತ ಕುಂತ್ರ ಅವ್ರಿಗೆ ಸಹಾಯ ಮಾಡ್ಬೇಕಲ್ಲ. ಹಂಗಾಗಿ ಆಮೇಲೆ ಮುಗಿತದೆ ಕ್ಲೋಸ್ ಆದಾಗ ನಿಮ್ಗೆ ಬರಲ್ಲ ಅಂತ ಹೇಳ್ಬಿಡ್ತಾರ ಅವ್ರ. ಈಗ ಹಳಬ್ರಾದ್ರೆ ನಿಮ್ಗೇನು ಬರೋದಲ್ಲ. ಈಗ ನೀವು ಸ್ವತಂತ್ರವಾಗಿ ಇದ್ರಿ ಅಷ್ಟೇ. ರೇಷ್ಮೆ ಬೆಳೆಯಲ್ಲಿ ಆರ್ಥಿಕವಾಗಿ ಲಾಭ ಇದೆ. ಲಾಭ 100 ಆಯ್ತದೆ, ಚೆನ್ನಾಗಿದೆ. ಈಗ ರೋಗ ಪಾಗ ಬಂದಾಗ ಮಾಮೂಲಿ ಇರ್ತೈತೆ. ಅವು ಆದ್ರೂ ಬರ್ಬೋದು, ಕಂಡಿ ಮುಚ್ಚಿ ಇದು ಬರ್ಬೋದು, ಒಳ್ಳೆ ಚೆನ್ನಾಗಿ ಬರ್ಬೋದು. ಅಂತೂ ಲಾಸ್ಟ್ ಎಂದ ಆಗೋದಿಲ್ಲ. ಎಂದಾರ 1 ತಿಂಗಳು ಲಾಸ್ ಆದ್ರೆ ಅವು ಉಳೋದ್ರಿಂದ ಪಾಲ್ಟ್ ಬರ್ತದೆ. ಮುಂದೆ ಚಾಕಿ ತಯಾರಾಗಲೇ ಪಾಲ್ಟ್ ಬರ್ತೈತಿ. ಯಾವ್ದು ಕ್ಯಾಂಜಿಗೆ ರೋಗ ಬರ್ತೈತಿ, ಯಾವ್ದು ಸುಂಕಟ್ ರೋಗ ಬರ್ತೈತಿ. ತಯಾರಾಗಲೇ ಬರ್ತೈತೆ ಅದು, ಹುಳ ತಯಾರಾಗಲ್ಲ. ಮತ್ತೆ ಅವ್ರು ಒಂದೇಟು ಹೇಳಿದ್ನಂದ್ರೆ ಮತ್ತೆ ಏನ ಇನ್ನ ಮಟ್ಟಿಗೆ ಅಷ್ಟು ಕಮ್ಮಿ ದುಡ್ಡು ಕೊಡತ್ರಿ, ಇನ್ನ ಮಟ್ಟಿಗೆ ಇಷ್ಟು ಹುಳ ಕೊಡ್ತೀವಿ ಬಿಡ್ರಿ ಅಂತ ಹೇಳ್ತಾರ. ಅವ್ರು ಕೂಡ ತಯಾರಾಗ ಮಟ್ಟಿ ತಯಾರು ಮಾಡಲ್ಲಿ ಮತ್ತೆ ಅಂತೆಲ್ಲ ಬರ್ತಾವು. ಇದು ಲಾಸ್ ಏನಾಗಲ್ಲ ರೇಷ್ಮೆ ಬಂದು. ಲೇಬರ್ ಕೂಡ ದೊಡ್ಡ ಲೇಬರ್ದೇ ಇಲ್ಲ. ಎಷ್ಟು ಜನ ನೀವು ಮನೇಲಿ ಇರೋದು? ನಾವು 6 ಮಂದಿ ಇದೀವಿ. ನೀವು, ನಿಮ್ಮ ಮನೆಯವರು, ಮಕ್ಕಳು ಎಷ್ಟು ಜನ ಇದ್ರೆ? ಮಕ್ಕಳೀಗ ನಮ್ಮ ತಮ್ಮನ ಮಕ್ಕಳು ನಾನು ಜೋಪಾನ ಮಾಡಿದ್ವಿ. ನೀವು ಮಾಡ್ತಾ ಇದ್ರಿ? ನಾವು ಮಾಡ್ತೀವಿ. ನಿಮಗೆ ಮಕ್ಕಳಾಗಿಲ್ಲ? ನಮ್ಮ ಮಕ್ಕಳಾಗಿಲ್ಲ. 5 ಮಂದಿ ನಮ್ಗೆ ಮಕ್ಕಳು. ತಮ್ಮನ ಮಕ್ಕಳು 5 ಮಂದಿ ಅದಾರ. 5 ಮಂದಿ ನಾವ ಜೋಪಾನ. ನೀವೇ ಜೋಪಾನ ಮಾಡ್ತಾ ಇದ್ರಿ? ತಮ್ಮನೇರಿ ಇರ್ತಾರ, ಅವರೆಲ್ಲ ಹೇಳ್ದಂಗೆ ಹೋಗ್ತಾರಲ್ಲೇ. ಅವರು ನೀವು ಕೂಡಿದ್ದೀರಾ? ಎಲ್ಲ ಕಲ್ತ. ಹಾಗಾಗಿ ಸೊ ಹಾಗಾಗಿ ಕೂಡಿರೋದ್ರಿಂದ ಕೆಲಸ ಹಂಚಿಕೆ ಆಗ್ತದೆ. ಶ್ರಮ ಏನು ಒಬ್ಬರಿಗೆ ಹೆಚ್ಚುವರಿ ಆಗ್ತದೆ ಅಂತೇನಿಲ್ಲ. ಹಂಗೇನಿಲ್ಲ, ಮಾಡ್ತಾರಲ್ಲ ಹೇಳ್ದಂಗೆ ಹೋಗ್ತಾರೆ. ಕೆಲಸ ಚೆನ್ನಾಗಿ ಮಾಡ್ತಾರೆ. ಈಗ ರೇಷ್ಮೆ, ಈಗ ನೀವು 2ನೇ ಜ್ವರ ಹಂತದಲ್ಲಿ ನೀವು ಹುಳುಗಳನ್ನ ತರ್ತೀರಾ, ಮತ್ತೆ ನೀವು ಇಲ್ಲಿ ಆಹಾರ ಕೊಡ್ಲಿಕ್ಕೆ ಶುರು ಮಾಡ್ತೀರಿ. ಎಷ್ಟು ದಿನದಲ್ಲಿ ನಿಮ್ಗೆ ಗೂಡು ಕಟ್ಲಿಕ್ಕೆ ಶುರುವಾಗಿ ನಿಮ್ಗೆ ಮಾರ್ಕೆಟ್ಗೆ ಹೋಗೋದಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಎಲ್ಲ ಅಂದ್ರ ಹುಳ ಬಂದು ಅದು ಒಂದು 14 ದಿವಸದಲ್ಲಿ 4ನೇ ಜ್ವರ ಪಾಸ್ ಆಗಿಬಿಡ್ತೈತಿ. ಅದು ಪಾಸ್ ಆಗಿದ್ದ ಅದು 6 ದಿನ ಕಂಟಿನ್ಯೂ ಮೇದ್ ಬಿಡ್ತದೆ. 4ನೇ ಜ್ವರ ಪಾಸ್ ಆಗಿದ್ದೆ 6 ದಿನ 12ಲಿಂದ ಒಂದು ಥಂಡಿಗಾಲ ಇತ್ತಂದ್ರೆ 14 ಮೇ ಬೇಕೈತಿ. ಇಲ್ಲಿಂದ್ರೆ ಇಂಥ ಗಮ್ಮು ಹಿಂಗ್ ಕಾಯ್ತಂದ್ರೆ 12 ಮೇಗೆ ಕಟ್ಟಕ್ ಶುರು ಮಾಡ್ಬಿಡ್ತದೆ. ಅಲ್ಲಿಗೆಲ್ಲ ಅದು ಹಿಂಗ ಅಂತಲ್ಲ ಚಂದ ಆಗ್ತದ. 4 ದಿನ ಬಿಟ್ಬಿಡ್ತದೆ ಸೊಪ್ಪು. ಅದಕ್ಕೆ ಸಂಬಂಧಪಟ್ಟಂಗ ಅವು ಮೆಸ್ ಅದಾವ. ಆ ಮೆಸ್ ಇಟ್ಬಿಟ್ಟು ಆ ಟೈಮಿಗೆಲ್ಲ ಗೊತ್ತಾಗ್ತಾವ. ಅಲ್ಲಿಂದಿದ್ದಾವಂದ್ರ ಇವತ್ತು ಬೇಕಾ ಬೇಡ ಅಂತ 2 ವರ್ಷ ಸೊಪ್ಪು ಕೊಟ್ಟು ಅದ್ರ ಮೇಲೆ ಇಟ್ಬಿಟ್ರೆ ಅವೆಲ್ಲ ಕಡಗಡೆ ಏರ್ಬಿಡ್ತಾವ. ಎಲ್ಲ ತುಂಬಿ ಇರ್ತದ, ಹೊಟ್ಟೆ ತುಂಬ ತಿಂದಿರ್ತಾವಲ್ಲ.
ಚಂದ್ರಿಕೆಗಳಿರ್ತವೆ. ಚಂದ್ರಿಕೆಗೆ ಇಟ್ಬಿಟ್ರ ಫಾಸ್ಟ್ ಆಗಿದ್ದದ್ದು ಅಲ್ಲ 3 ದಿನದಾಗ ಎಲ್ಲ ಕಂಪ್ಲೀಟ್ ಕಟ್ಟಿಬಿಡ್ತಾವ. ಗೂಡ್ ಕಟ್ಬಿಡ್ತಾರೆ. ಚಂದ್ರಿಕೆ ಏನು ಬಿದ್ರಿಂದ ಇರ್ತದ? ಈಗೆಲ್ಲ ಫೈಬರ್ ಬಂದ್ಬಿಟ್ಟ. ಫೈಬರ್ ಬಂದಿದೆ. ಇದು ಅನುಕೂಲ ಕುಟುಂಬನಿಗೆ ಅವರು ಗೌರ್ಮೆಂಟ್ ಇದನ್ನ ಮಾಡಿ ಕೊಡ್ತೈತೆ. ಅದು 7,000 8,000 ಅಷ್ಟು ಕಡಿಸ್ಕೊಂಡು ಕೊಡ್ತಾರ ಅವರು. ಸಬ್ಸಿಡಿ ದರದಲ್ಲಿ ಸಿಗುತ್ತೆ. ಸಬ್ಸಿಡಿಯಲ್ಲೇ ಕೊಡ್ತಾರೆ ಅದು ಕೂಡ. ಅದು ಇಲ್ಲ ನಂಗಲ್ಲ ಕೊಡ್ತಾರೆ ಅದು ಕೂಡ. ಈಗ ನಿಮ್ಗೆ ಎಷ್ಟು ಕೆಜಿ ರೇಷ್ಮೆ ಸಿಗುತ್ತೆ? ಒಂದು 2 ಎಕರೆಗೆ ಸರ್ತಿ ಗೌರ್ಮೆಂಟ್ ಅವ್ರ ಒಂದು 2 ಕ್ವಿಂಟಲ್ ಬೆಳಿತೀವಿ, 2.5 ಬೆಳಿತೀವಿ. ಒಂದೊಂದು ಯಾರು ಹೋಗ್ಬಿಟ್ಟು ಹಚ್ಚಾಗಲ್ಲ 1.5 ಕ್ವಿಂಟಲ್ ಬೆಳಿತೀವಿ. ಒಂದ್ ಟೈಮ್ ಮೊನ್ನೆ ಬರೀ 2 ಎಕರೆದಾಗ 3.5 ಕ್ವಿಂಟಲ್ ಬಂದೈತಿ ಮೊನ್ನೆ. ಹಂಗೆ ವ್ಯತ್ಯಾಸ ಆಗ್ತದ? ಸಾಕಾಗ್ತದೆ. ಒಂದೊಂದು ಕ್ವಿಂಟಲ್ ವೇರಿಯೇಷನ್ ಜಾಸ್ತಿ ಬಂದ್ 250 ಮಟ್ಟಿಗೆ 3.5 ಕ್ವಿಂಟಲ್ ಬಂದೈತಿ ಮೊನ್ನೆ. ಯಾವ್ಯಾವ ಬೆಳೆದಿಲ್ಲ ಕೂಡ 4 ಗತೆ ಬೆಳೆದಿಲ್ಲ. 1,80,1,000 ಆಯ್ತು ಮೊನ್ನೆ. ಒಂದು ತಿಂಗಳಲ್ಲಿ ತಿಂಗಳ ಮುಂದೆ 1,81,000 ಬರೀ 2 ಎಕರೆ ಇದೆ. ನಿಮ್ಗೆ ಯಾವರೇಜ್ ಪ್ರತಿ ತಿಂಗಳಿಗೆ ಎಷ್ಟು ಆದಾಯ ಬರುತ್ತೆ? ಒಂದೊಂದು ಮತ್ತೆ ಹೆಚ್ಚು ಕಡಿಮೆ ಹಾಕಿರ್ತಾವ. ಒಂದೊಂದು ಲಾಸ್ ಆಗ್ಬೋದು. 2 ಕ್ವಿಂಟಲ್ ಅಂತ ಪಕ್ಕ ಕಂಪಲ್ಸರಿ. ಏನ್ ರೇಟ್ ಸಿಗುತ್ತೆ ಕ್ವಿಂಟಲ್ಗೆ? ಒಂದೆಟ್ಟು 500 ರೂಪಾಯಿ ಇರ್ತದೆ, 500 ಕೆಜಿ. ಒಂದೆಟ್ಟು ಮತ್ತೆ ಹೆಚ್ಚಿನ ಮಾಲ್ ಬಂದಾಗ 480 ಆಗತ್ತೆ, 450 ಆಗತ್ತೆ. ಕರೆಕ್ಟ್ ಅದಕ್ಕೊಂದು ಹುಳ ಅನ್ನೋದು ಬಂದು ಹೋತಂದ್ರ ಅದಕ್ಕೂ ಒಂದು ಊಜಿ ಅಂತ ದೊಡ್ಡನ ಹೊಡೆದಾಗ ಆ ಊಜಿ ಇದ್ರೆ ಬಿಟ್ರೆ ಅದು ತೂಕನ ಬರೋದಿಲ್ಲ. ಅದು ರೇಟ್ ಕೂಡ ಆಗೋದಿಲ್ಲ. ಅದ್ರಾಗ ಹುಳ ಹೋಗ್ಬಿಡ್ತದೆ. ಅದ್ರಾಗ ಹುಳ ಇಕ್ಕಿ ಹಾಕಿದಂಗೆ ಹಾಕ್ಬಿಡ್ತಾವ. ಅಂದ್ರೆ ನಿಮ್ಗೆ ಯಾವರೇಜ್ ಆಗಿ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ನಿಕ್ಕಿ ಆದಾಯ ಸಿಗುತ್ತೆ. ತಿಂಗಳ ಲೆಕ್ಕ. ತಿಂಗಳ ಲೆಕ್ಕಕ್ಕೆ 1 ಲಕ್ಷ ಸಿಗ್ತದೆ. ಗ್ರೇಟ್. 60,000 ಸಿಗ್ತದೆ. ಸರ್ಕಾರಿ ನೌಕರಿಗಿಂತ ಇದೆ ಉತ್ತಮ ಅಲ್ರಿ? ಅಲ್ಲ, ಉತ್ತಮ ಅದ. ಒಂದೆಟ್ಟು ಊಟ ಹೊಡೆದ್ರೆ ನೀವು 30 ಸಿಗ್ಬೋದು, 40 ಅದು ಲಾಸ್ ಅಂತ ಎಂದ ಆಗಲ್ಲ. ಹೆಚ್ಚಾಡ್ಬೇಕು, ಜವಾಬ್ದಾರಿ ಹೆಚ್ಚಿಗೆ ಇರ್ಬೇಕಾದ್ರೆ. ಈಗೇನ್ ಮಕ್ಕಳಿಗೇನೆ ಹೆಚ್ಚಿಗೆ ನೋಡ್ಕೋಬೇಕಾದ್ರೆ ಅದು ಮೈಸೂರಿಗೆ ಎಲ್ಲಾರು ಹೋಗಿ ಯಾರು ಅಲ್ಲಾಗ ಎಣ್ಣೆ ಹೊಡೆದ್ ಬಂದ ಅಂತ ಒಳಕ್ ಬಂದ ಸಟ್ಲ್ ಹಾಕವ್. ಸೊ ಅದನ್ನೆಲ್ಲ ನೀವು ಬಹಳ ಕಾಳಜಿ ಮಾಡ್ಲಿ. ಯಾರನ್ನು ಬಿಟ್ಕೊಳಂಗಿಲ್ಲ. ನಾವ್ಯಾರು ಹೊರಗ್ ಬಂದ್ರೆ ಬಿಡಲ್ಲ ನೀವು. ಏನಕ್ಕೆ ಈಗ ಬಂದ್ರೆ ಲೇಟ್ ಆಗಿ ಕರ್ಕೋಬಹುದು. ಎಲ್ಲಾರು ಇನ್ನೊಬ್ರು ಹೊಲ್ದಾಗ ಹೋಗಿ ಬಂದ್ರಿ ಅಲ್ಲಿ ಅವ್ರ ಹೊಲ್ದಾಗ ಔಷಧ ಹೊಡೆದ್ರ ನೀವು ಬಂದ್ರೆ ಕಲಸ್ ನಮ್ ಗೋಡನ್ ಮುಗಿತೇನದಲ್ಲಿ ಆ ಬೆಳೆನೇ ಹೋದಂಗ. ಅದು ಔಷಧ ಹೊಡೆದು ಬರೋದು ಹೊಡೆದು ಯಾರು ಮೈ ತಕೊಳ್ದಂಗ್ ಬರಂಗಿಲ್ಲ. ಕರೆಕ್ಟ್ ಮೈ ತಕೊಂಡ ಬರೋಕೆ ಔಷಧ ಹೊಡೆದು ಒಂಥರ ಐಸಿ ಇದ್ದಂಗೆ. ಹೌದು, ಮಕ್ಕಳಿಗೆ ಹೆಚ್ಚಿಗೆ ನೋಡ್ಕೋಬೇಕು ಅವ್ರನ್ನ. ಈ ಮಧ್ಯೆ ಮಕ್ಕಳನ್ನೆಲ್ಲ ಚೆನ್ನಾಗಿ ನೋಡ್ಕೊಂತಿದ್ರಿಲ್ಲ? ಅದು ಐತಿ ನಮಗಿನ ಅವರ ಒಟ್ಟಾರೆಯಾಗಿ ನಿಮ್ಗೆ ಒಂದು ಭರವಸೆ, ಈಗ ನಾವು ರೈತರು ಆರ್ಥಿಕವಾಗಿ ಗಟ್ಟಿ ಆಗಿದ್ವಿ, ಆಗ್ತಾ ಇದೀವಿ ಅಂತಕ್ಕಂಥದ್ದು. ಸಾಲ ಸೋಲ ಇತ್ಯಾದಿ ಅದರಿಂದ ಸಾಲ ಇರ್ತದೆ, ಅದರಿಂದ ಹರಿತಾ ಇರ್ತದೆ. ಹರಿತೀವಿ ತೇರಿನೇ ಇರ್ತದೆ ವರ್ಷ ಅನ್ನೋದ್ರಾಗ. ಮತ್ತೆ ಈಗ ಬರ್ತಿರ್ತದೆ ಅನ್ನೋದು ಒಂದು ಸಾಲನು ಮಾಡ್ತೀವಿ, ಅದನ್ನ ಇದನ್ನ ಮಾಡ್ತೀವಿ. ಮತ್ತೆ ಅದರಿಂದ ಅದೇ ಇರ್ತದೆ. ರೇಷ್ಮೆ ಬೆಳೆಗಾರರಿಗೆ ನೀರಿನ ಅವಶ್ಯಕತೆ ಎಷ್ಟಿರ್ತದೆ? ರೇಷ್ಮೆ ಮಟ್ಟಿಗೆ ಜಗ್ಗಿ ನೀರು ಬೇಕೇ ಬೇಕು. ನೀರು ಅಂದ್ರೆ ನಡೆಯಲ್ಲ. ಹೊರಭೂಮಿಲಿ ಇರೋರು ಯಾರು ಇದು ಮಾಡ್ಲಿಕ್ಕೆ ಆಗಲ್ಲ, ಮಾಡೋದೇ ಇಲ್ಲ, ಹಾಕಕ್ ಹೋಗಲ್ಲ. ನೀರಿಲ್ಲಿದ್ದಿಲ್ಲ ಅಲ್ಲಿರೋ ಜೀವನ. ನಮ್ಮೆಲ್ಲ ಮೊನ್ನೆ ನೀರು ಹೋಗ್ಬಿಟ್ಟು 4 ಪಂಪ್ ಸೆಟ್ ಮೊನ್ನೆ ಮಳೆಗಾಲ ಈ ವರ್ಷ ಮಳೆ ಆಗ್ಲಲ್ಲ. ಈಗ ಮತ್ತೆ ಈಗ ಬರ್ತಾವ ಅವ್ನ ಹಂಗ ಬಿಟ್ಟು ಬಿಟ್ಟಿದ್ವಿ. ಅದು ಏನ್ ಸಾಯೋದಿಲ್ಲ, ಗಿಡ ಹಂಗ ನಿಂತ್ಕೊಂಡಿರ್ತದೆ ಮಂಡಾಗಿ. ಈ ಮಳೆ ಬಂದಾಗ ಮತ್ತೆ ಈಗ ಶುರು ಆಗ್ತದೆ. ಈಗ ನೀರ್ ಚೆನ್ನಾಗಿದೆಯಾ? ಈ ನೀರ್ ಚೆನ್ನಾಗಿ ಹಾಕಾವಿ ಒಟ್ಟೆ ಮಳೆ ಆಗ್ತದ್ರಿ ಶುರು ಆಗ್ತಾವ. ರೇಷ್ಮೆ ಬೆಳೆಗಾರರಿಗೆ ನೀರು ಚೆನ್ನಾಗಿರ್ಲೇಬೇಕು. ಇದ್ರೇನೆ ರೇಷ್ಮೆಯಿಂದ ನೀರ್ ಹಾಕೋದಲ್ಲ ಯಾರು. ಬೋರ್ ಇದ್ರೇನೆ ನೀರ್ ಹಾಕೋದಲ್ಲ. ನೀರ್ ಇಲ್ಲದಲ್ಲೇ ಇರೋದು. ನೀರ್ ಹೆಂಗ್ ಬಿಡ್ತೀವಿ ಹಂಗ ಅದು ಶಕ್ತಿ ಅಂಶ ಯಾವ್ದಾಗ ಇದ್ರೇನೆ ಅದು ತಿನ್ನಕ್ ಶಕ್ತಿ ಇರ್ತದೆ. ನೀರು ತಿನ್ನೋದಿಲ್ಲ, ಅದು ಎದಕ್ಕೂ ಮುಟ್ಟೋದೇ ಇಲ್ಲ, ಹುಳಾನು ಮುಟ್ಟೋದಿಲ್ಲ. ರೇಷ್ಮೆ ಬೆಳೆಯಿಂದ ಇಷ್ಟೆಲ್ಲ ಲಾಭ ಇದೆ ಅನ್ನೋದಾದ್ರೆ ನಿಮ್ಮನ್ನ ನೋಡಿ ಅಥವಾ ಹೊಸ ತಲೆಮಾರಿನ ಹುಡುಗರು ಇಂಥವ್ರೆಲ್ಲ ಬರ್ತಾ ಇದಾರ ಈ ಕಡೆ? ಬರ್ತಾ ಇದಾರ? ಹೌದಾ? ನಾವೆಲ್ಲ ಈಗನು ಒಂದ್ ಪೈಸೆ ಈಗ ಮುಖಾಲ್ ಭಾಗಲ್ಲ ದುಡಕೈತಾರಲ್ಲ. ಇದು ಎದಕ್ ಬೇಕಪ್ಪ, ಅದಕ್ಕೆ ಹೋಗ್ಬೇಕು ಸುಳ್ಳು ಯಾಕೆ ಆಗಲ್ಲ. ಪೀಕ್ ತೆಗೆಲ್ಲ ಹಾಕೋದು 4 ತಿಂಗಳಿಗೊಂದು ಪೀಕ್ನಾಗ ಏನ್ ಬರ್ತದೆ ನಮ್ಗೆ? ಅದು 20 ವರ್ಷ ಗಟ್ಲೆ ಅಲ್ಲ. 20 ವರ್ಷ ಗಟ್ಲೆ ಆರಾಮ ಮಾಡ. ಇದ್ರ ನಡುವೆ ನಾವೆಲ್ಲೋ ಸ್ವಲ್ಪ ಆಹಾರ ಭದ್ರತೆಯಿಂದ ದೂರ ಅಂದ್ರೆ ನಮ್ ಮನೆಗೆ ಬೇಕಾಗಿರ್ತಕ್ಕಂಥ ಆಹಾರದ ಬೆಳೆಗಳು ಇವುಗಳಿಂದ ನಾವೆಲ್ಲ ದೂರ ಆಗ್ತಾ ಇದ್ವೇನೋ ಅಂತ ಅನ್ಸಿದ್ಯಾ ನಿಮ್ಗೆ? ನಾವು ಜೋಳ ಬೆಳೆದಿದ್ರೆ ಬೇಸಿತ್ತು, ಮನೆಗೆ ಸ್ವಲ್ಪ ಜೋಳ. ರೇಷ್ಮೆಯಿಂದ ಅದನ್ನ ಮಾಡಿದ್ರೆ ರೇಷ್ಮೆ ಬರೋದಿಲ್ಲ. ಈಗ ಅದಕ್ಕನ್ನ ಔಷಧ ಹೊಡೆದ್ರೆ ರೇಷ್ಮೆ ಹುಳ ಬರೋದಿಲ್ಲ, ಹುಳ ಸೊತ್ತ. ಈಗ ನೀವು ಎಲ್ಲದನ್ನು ಪ್ರತಿಯೊಂದನ್ನು ಹೊರಗಡೆ ಖರೀದಿ ಮಾಡ್ಲೇಬೇಕು. ಮತ್ತೆ ಏನಾರ ಮಾಡ್ಬೋದು. ಮತ್ತೆ ಹಂಗೆಲ್ಲ ಮಾಡ್ಕೊಂತೀವಿ ಬೆಳೆಗಾರಲ್ಲ. ಒಳ್ಳೇದು ಬಸಪ್ಪರೆ. ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ರೇಷ್ಮೆ ಕೃಷಿ ಅನುಭವಗಳನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ರೇಷ್ಮೆ ಕೃಷಿ ಅನುಭವಗಳ ಬಗ್ಗೆ ಹಗರಿಬೊಮ್ಮನಹಳ್ಳಿ ತಾಲೂಕು ಪಿಂಜಾರ್ ಹೆಗ್ಡಾಳ್ ಗ್ರಾಮದ ರೈತರಾದ
ಶ್ರೀ ಅಸುಳ್ಳಿ ದೊಡ್ಡಬಸಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಎಂ ಉಪ್ಪಾರ್. ಸಂಕಲನ ಸವಿತಾ ಹಿರೇಮಠ್. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55ರಿಂದ 200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18ರಿಂದ 40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇದುವರೆಗೆ ಕೇಂದ್ರ ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಿಸಾನ್ ವಾಣಿ ಗ್ರಾಮಾಂತರಂಗ ಪ್ರಸಾರವಾಯಿತು.